ಇವತ್ತು ಎದ್ದಿದ್ದು ಲೇಟಾಗಿ ಎದ್ದೀವಿ. ಈಗ 7:20 ಆಗೈತಿ. ನಾ 7ಗೆ ಎದ್ದೀನಿ, ವಿಹಾನ್ 7:20ಗೆ ಎದ್ದಾನ. ಯಾಕೆ ಅಂತಂದ್ರೆ ಬುಧವಾರ ಅವ್ರ ಪಪ್ಪಂಗೆ ವೀಕ್ಲಿ ಆಫ್ ಇರುತ್ತೆ, ಹಂಗಾಗಿ ಅವ್ನು ಲೇಟಾಗಿ ಎದ್ದಾಳ್ತಾನ. ಎಲ್ಲಿ ಈ ಕಡೆ ಮುಖ ತೋರ್ಸಪ್ಪ ವಿಹಾನ. ಈಗ ಎದ್ದೈತಿ ಗುಂಡ. ನೀರು ಬಿಟ್ಟಿದ್ದೀನಿ, ಸ್ನಾನ ಮಾಡಿಸ್ರಿ ಅವನಿಗೆ. ಇಲ್ಲಿ ಪಲ್ಯ ಬಿಸಿ ಆಗ್ತಾಯಿದೆ, ನೆನ್ನೆ ಪಲ್ಯ ಮಾಡಿದ್ನಲ್ಲ ಅದು. ಚಹಾ ಕುದೀತಾ ಇದೆ. ವಿಹಾನಿಗೆ ಹಾಲು. ಚಪಾತಿ ಮಾಡ್ತೀನಿ ಇವತ್ತು ತಿಂಡಿ. ಚಪಾತಿ, ಅನ್ನ, ದಾಲ್ ಇದೆ. ಸೊ ಮಧ್ಯಾಹ್ನಕ್ಕೆ ಅನ್ನ, ದಾಲು, ಪಲ್ಯ, ಬೆಳಗ್ಗೆಗೆ ಚಪಾತಿ ಪಲ್ಯ. ಸೊ ಟೈಮ್ ಬಂದ್ಬಿಟ್ಟು 7:20 ಆಗೈತಿ. 25 7:20. ಜಲ್ದಿ ರೆಡಿಯಾಗಿ 7:55 ಒಳಗೆ ಎಸ್ಕೇಪ್ ಆಗಬೇಕು. ಬಿಸಿನೀರು ಕುಡಿತಾ ಇದ್ದೀನಿ, ಸ್ವಲ್ಪ ಗಂಟ್ಲು ಕಡಿತಾ ಇತ್ತು, ಅದಕ್ಕೆ ಜಲ್ದಿ ರೆಡಿಯಾಗಿ ಹೋಗಬೇಕು. ವಿಯಾನ ಬಾಪ, ಏನು ಮಾಡ್ತಿದ್ದಿ? ಅವ್ರ ಪಪ್ಪಂಗೆ ಪಾಲಿಸ್ ಹೊಡಿತಾ ಇದ್ದಾನೆ. ಯಾಕಂತ ಗೊತ್ತಾಗ್ಲಿಲ್ವಲ್ಲ. ಇವತ್ತು ರಜಾನ ಅಂತ ಕೇಳಿದ್ನ, ಇವತ್ತು ಕಲರ್ ಡ್ರೆಸ್ ಅಂತ ಕೇಳಿದ್ನ. ಯಾಕೋ ಅವ್ರ ಪಪ್ಪಂಗೆ ನೈಸ್ ಮಾಡ್ತಾ ಇದ್ದಾನೆ ವಿಯಾನು. ಏನು ಬೇಕಪ್ಪ? ಏನಾದ್ರು ಹೇಳಿದ್ನೇನ್ರಿ? लेट हुआ को आपको बैठे तभी आज विहान का अब्बा आके छोड़े हम ना, बहुत ही लेट होगा था. 5 मिनट्स में रेडी होकर पट्ट कर को आके बैठे ना. मैं कितना फास्ट रेडी हुए कि ಈವ್ನಿಂಗ್ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಲೇಟ್ ಆಯಿತು, ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಹಾಗೆ ಓಡಿ ಬಂದ್ವಿ. ಜಸ್ಟ್ ಬಂದ್ವಿ ಬಸ್ಸಿಂದ. ಅವ್ರ ಪಪ್ಪಂಗೆ ಇವತ್ತು ರಜೆ ಇತ್ತಲ್ಲ, ಹಾಗಾಗಿ ಸ್ಕೂಟಿಯಲ್ಲಿ ಕರ್ಕೊಂಬಂದರು ಅವರು. ಬಸ್ ಇಳಿದ್ವಿ, ಚಳಗೇರಿಗೆ ಬಂದು ಅಲ್ಲಿಂದ ಬಂದ್ವಿ. ನಮ್ಮ ವಿಹಾನ್ ನೋಡ್ರಿ ಹೆಂಗೆ ಕಾಣ್ತಿದ್ದಾನೆ ಇವತ್ತು. ನಿಂತ್ಕೊಳ್ಳಪ್ಪಿ. ಪ್ರತಿ ವೆನ್ಸ್ಡೇ ಅವನಿಗೆ ಕಲರ್ ಡ್ರೆಸ್ ಇರುತ್ತೆ. ಎಲ್ಲಿ ಹಿಂದಕ್ಕೆ ಹೋಗು. ಅವ್ರ ಪಪ್ಪ ಎಷ್ಟು ಕ್ಲೀನಾಗಿ ರೆಡಿ ಮಾಡೈತೆ ನೋಡ್ರಿ ಇವತ್ತು ಅವನಿಗೆ. ಹೀರೋ ಹೆಲ್ಮೆಟ್ ತರಕ್ಕೆ ಹೋಗಿದ್ದಾರೆ ಅವರು. ಜಾ ಹೆಲ್ಮೆಟ್ ತರಕ್ಕೆ ಹೋಗಿದ್ದಾರೆ. ಹೆಲ್ಮೆಟ್ ತೊಗೊಂಡು ಬಂದಮೇಲೆ ಟೀ ಕುಡಿದು ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. आओ तुम्हें आओ. कहाँ रखे थे हेलमेट? कहाँ था? कल वहाँ छोड़ के आया था मैं हेलमेट कंपनी में. हाय गाइस, वेलकम बैक टू हैप्पी व्लॉग. व्हाट इज दैट? ए कहाँ गए थे? ವೆಜಿಟೇಬಲ್ ಎಲ್ಲ ಕನೆ ನಮ್ಕ ಕುತ್ಕೊಂಡ್ರೆ ಮುಗಿತಲ್ಲ. ಓಹೋ, ಕೂಳಿಲ್ಲ, ಹೊಟ್ಟೆ ಗಿಟ್ಟಿಲ್ಲ ಅನ್ನೋ ಲೆಕ್ಕ ಮಾಡೋದು. ಹೆಂಗ್ ಗೊತ್ತಿತ್ತು ತರಕಾರಿ ಇರಲಿಲ್ಲ ಅಂತ? ಸಾರಿ ಬಿಡಪ್ಪ. ನೋಡ್ರಿ ನಾನು ಯಾರು ಮನೇಲಿ ಬಿಸಿ ಅನ್ನ ಇನ್ನೊಂದು ಪಾತ್ರೆಲಿತ್ತು. ಇನ್ನೊಂದು ಪಾತ್ರೆಗೆ ಬಿಸಿ ಅನ್ನ ನೋಡಿಲ್ಲ ನೀವು? ಆಮೇಲೆ ನೋಡಿದೆ. ಪಾಡಾತ್ ಬಿಡ್ರಿ, ಭಾರಿ ಚಲೋ. ನೋಡ್ರಿ ನಾ ಹೇಳೇ ಇಲ್ಲ ಇವ್ರಿಗೆ ತರಕಾರಿ ತರಕ, ಅವರೇ ಅಸ್ಯೂಮ್ ಮಾಡ್ಕೊಂಡು ತಂದಾರೆ. ಯಾವಾಗ ಮಧ್ಯಾಹ್ನ ತಂದ್ರ? ಜಾಸ್ತಿ ಆಗಿಲ್ಲ. ಏನೇನು ತಂದೀರ? ಚಪಾತಿ ರಬ್ಬರ್ ಪ್ಯಾಡ್ ವಿಹಾನಿಗೆ ಒಂದು ಬೆಸ್ಟ್ ಆಫರ್ ಬಂದಿದೆಯಂತೆ, ಹೇಳ್ತಾನೆ ನೋಡ್ರಿ. ಏನಪ್ಪ ಅದು ಆಫರ್? ಫ್ರೀ. ನೋಡಿ, ಇಂಗ್ಲೀಷ್ ಕ್ಯಾಂಪೇನಿಂಗ್ ಸ್ಟಾರ್ಟ್ ಆಗಿದೆ ನೆಟ್ಟೋ ಸೆಂಟ್ರಲ್ ಸ್ಕೂಲಲ್ಲಿ. ಸೊ ಪ್ರೈಮರಿ ಸ್ಟೂಡೆಂಟ್ಸಿಗೆ ಆಫರ್. ಜಿ ಆರ್ ಎಸ್
ಫ್ರೀ ಯಾರು ಕನ್ನಡನೇ ಯೂಸ್ ಮಾಡೋದಿಲ್ವೋ ಇಂಗ್ಲೀಷಲ್ಲೇ ಮಾತಾಡ್ತಾರೋ ಲಂಚ್ ಟೈಮಲ್ಲಿ ಬ್ರೇಕ್ ಟೈಮಲ್ಲಿ ಕಾರಿಡಾರಲ್ಲಿ ಓಡಾಡಿದ್ರೆ ಫ್ರೀ ಇಂಗ್ಲೀಷ್ ಲಾಟ್ರಿ ಮತ್ತೆ ಅವು ಕನ್ನಡದಲ್ಲಿ ಮಾತಾಡಲ್ಲ ಪಿ ನೀನು ನಾವು ಇಂಗ್ಲೀಷಲ್ಲೇ ಮಾತಾಡೋದು ಎಲ್ಲಿಂದ ಕಂಪ್ನಿಯಿಂದ ಓಹೋ ತಂದು ವಿಂಗ್ಸ್ ಸ್ಪೈಸಿ ಇರುತ್ತೇನೋ ಅಲ್ಲ ಮೀಡಿಯಮ್ ಇರುತ್ತಾ ಎಷ್ಟು ಕೆ ಜಿ ಇದು 1 kg ವಿಂಗ್ಸ್ ಇದೂ ಅದೇನಾ 2 ವಿಂಗ್ಸ್ ಟೇಸ್ಟಿ ಇವತ್ತು ಹಂಗಾರೆ ವಿಂಗ್ಸ್ ಕರಿಯೋದು ಲೆಗ್ ಪೀಸ್ ಏನದು ಕರಿಬೇಡ ಇದು ತವಾದಾಗ ಸ್ವಲ್ಪ ಎಣ್ಣೆಗೆ ಬಿಸಿ ಮಾಡೋದು ಹೌದಾ ಕರಿಯೋದಲ್ಲ ಇದು ಫುಲ್ ಮಸಾಲ ಇರುತ್ತೆ ಅದನ್ನ ಡ್ರೈ ಮಾಡ್ಕೊಂಡು ತಿನ್ನೋದು ಹಾಫ್ ಬಾಯ್ಲ್ಡ್ ಇರತ್ತೇನೋ ಅಲ್ಲ ಮಸ್ತ್ ಇರುತ್ತೆ ಒಂದು ಪ್ಯಾಕೆಟ್ 1 kg ನಾ ಹಾಫ್ ಕೆ ಜಿ 1 kg ಚಿಕನ್ ವಿಂಗ್ಸ್ ಅಲ್ಲ विंग्स बंद तंदूरी विंग्स नहीं शाम को पका तू ले फ्राई कर तू तवा फ्राई खाता टेस्ट देखना वो तवा में तेल है देख उसमें डाल जा अभी तेल है देख उसमें डाल जा ಕರಿಯದಾ ಅದಕ್ಕೆ ಹಾಕಿ ಬಿಸಿ ಮಾಡ್ತೀನಿ ಅವ ಹಂಚಿನ ಮೇಲೆ ಕರಿಬೇಕು ಎಣ್ಣೆ ಹಾಕಿ ಮಾಡ್ತೀನಿ ತಡಿ ನಾನು ಸ್ಟೀಮ್ ಇದು ಆಕ್ಚುಲಿ ಸ್ಟೀಮ್ ಕುಕ್ ಇದು ಹೌದೇನೋ ಇದ್ರ ತರ ಮೋಮೋಸ್ ಆ ತರ ಮಾಡಬೇಕು ಸ್ಟೀಮ್ ಇಲ್ಲಲ್ಲ फिर ये होना से व्हाइट सॉस होना से ಇವನಿಗೆಲ್ಲ ಗೊತ್ತಿರ್ತದೆ ನೋಡ್ರಿ ತಗೊಳ್ಳಿ ಫ್ರಿಜ್ಜಲ್ಲಿ ತೇರ್ ಬಾದ್ ಮೇ ಕರ್ತೂ ಲೇ ಬಾ ಒಂದು ತಗೊಳ್ರಿ ಒಂದು ಅರ್ಧ ಅವ್ರಿಗೆ ಕೊಡಂಗಿದ್ರೆ ಕೊಟ್ರಿ ಆಧಾರಿಗೆ ತಿಂತಾರೇನ ಎರಡು ಬೇಗ ಎರಡು ಇಡ್ತಾರೆ ನಿಮ್ಮ ಇಷ್ಟ ನಿಮಗೆ ನೀವು ಹೆಂಗೆ ಅಂತೀರ ಹಂಗೆ ನಾನು ಪಾಪ ಅವ್ರಿಗೆ ಒಂದು ಕೊಟ್ಟು ಯಾರು ರಾಧಾಬಾಯಿ ಅವ್ರು ಏನಂದ್ರು ಅವ್ರಿಗೆ ಬೇಕಂದ್ರ ನನಗೆ ಗೊತ್ತಿರೋ ನಾನು ತಗೊಳ್ತಿದ್ದೆ ಅಂದ್ರು ಅವರು ಮತ್ತೆ ಕೊಡು ಕೊಡ್ತೀನಿ ಒಂದು ಸಾಕು ನಮಗೇನು ಹಾಂ ಪಾಪ ಅವರು ಹೆಲ್ಪ್ ಮಾಡ್ತಾರೆ ಮತ್ತು ಅವ್ರು ಬ್ಯಾಚುಲರ್ ಬೇರೆ ಅಲ್ಲ ಇನ್ನೊಂದು ಹೆಂಗೆ ಗೊತ್ತಾ ಅಷ್ಟು ಈಗ ಫ್ರಿಜ್ಜಾಗಿ ಇಟ್ಕೊಂಡು ಗೊತ್ತಾ ಹೌದು ಅದೊಂದು ಕೇಳು ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕೊಡು ಕೇಳು ಅವರಿಗೆ ಫ್ರಿಜ್ಜಲ್ಲಿ ಅಕಸ್ಮಾತ್ ಇಡಕ್ಕೆ ಬಂದಿಲ್ಲ ಅಂದರೆ ಇಲ್ಲೇ ಇಡ್ಲಿ ಬೇಕಾದಾಗ ತೊಗೊಂಡೋಗಿ ಕೋಲ್ಡ್ ಬಾ ಕೋಲ್ಡ್ ರತಾವು ಐಸಲ್ಲಿರೋದು ಇದು ए टेस्ट ये बहुत तेज रहता हाथ हैंड वॉश कर जा मसाला कहता है देख हैंड वॉश कर जा जा ಟೀ ಜೊತೆಗೆ ನೋಡೋಣ ಒಂದೆರಡು ಕರೆದು ಸ್ಮೆಲ್ ಒಂಥರ ಇದೆಲ್ಲ ತವಾ ಫ್ರೈ ಥರ ಸ್ಮೆಲ್ ಬರ್ತಾ ಇದೆ ಹೌದಾ ಮತ್ತೆ ಹೆಂಗಿರುತ್ತೆ ಇವಾಗ ಟೇಸ್ಟು ಚೆನ್ನಾಗಿರುತ್ತೆ ಬಟ್ ಎಣ್ಣೆ ಬಿಡಲ್ಲ ಅದು ಅಯ್ಯೋ ಅದರಲ್ಲಿ ಏನು ಮಸಾಲೆ ಮಿಕ್ಸ್ ಮಾಡಿರ್ತಾರೆ ಚಿಕನ್ ವಿಂಗ್ಸ್ ನಮ್ಮ ವಿಹಾನ್ ಟೇಸ್ಟ್ ಮಾಡ್ತಾ ಇದ್ದಾನೆ ಹೆಂಗೈತಪ್ಪ ಟೇಸ್ಟ್ ಅಲ್ಟಿ ಸಖತ್ತಾಗೈತೆ ಅಂತ ಹೇಳ್ತಾವನೆ ನೋಡಬೇಕು ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ವಿಂಗ್ಸ್ ಟೇಸ್ಟಿ ಖಾರ ಆಯ್ತಾ ಸ್ವಲ್ಪನೂ ಖಾರ ಇಲ್ಲ ಮೊಮೋಸ್ ಥರ ತಿನ್ನಂಗಾಗತ್ತೆ ಸ್ಮೋಕಿ ಐತೆ ಹೌದು ಅಂತ ಹೆವಿ ಇಲ್ಲ ಅಲ್ಲ ಹೌದೌದು ಮಸಾಲೆನೂ ಹೆವಿ ಇಲ್ಲ ಲೈಟ್ ಆಗಿತ್ತು ಮಸಾಲೆ ಸ್ವಲ್ಪ ಸ್ಪೈಸಿ ಐತೆ ಸ್ವಲ್ಪ ಕಾಯ ಜನ ಮೇ ಬಾ ನೈ तेल ज्यादा ಒಂದ್ಸರಿ ಇಡ್ಲಿ ಕುಕ್ಕರಾಗ ಬೇಯಿಸ್ಬೇಕು ಅವ್ರು ಮಾಮೂಲಿ ಬೇಯಿಸೋದೇನಾ ಇದು ಸ್ಟೀಮಲ್ಲೇ ಆಗೋದು ಸ್ಟೀಮಲ್ಲಿ ಕ್ರಿಸ್ಪಿ ಏನಾಗಲ್ಲ ಅದು ಕ್ರಿಸ್ಪಿ ಆಗಲ್ಲ ಮೆತ್ತಗಿರುತ್ತೆ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಒಂದ್ಸರಿ ಮಾಡಿ ನೋಡ್ತೀನಿ ತಡಿ ಇಡ್ಲಿ ಕುಕ್ಕರಲ್ಲಿ ಲೈಟಾಗಿ ಸ್ಪೈಸಿ ಲೈಟಾಗಿ ಸಾಲ್ಟಿ chicken wings, clean and dry chicken wings, add olive oil and coat the chicken. Add bake 25 minutes. Apply your favorite sauce, 5 more minutes in the oven, then broil. Subscribe if you're going to make this over this weekend. Craving chicken wings? ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ವಿಯಾನು ಇನ್ನೂ
ಒಂದೆರಡು ಚಿಕನ್ ಫ್ರೈ ಮಾಡಿ ಅಂತ ಹೇಳಿದ್ದಕ್ಕೆ ಅವ್ರ ಪಪ್ಪ ತವಾ ಫ್ರೈ ಮಾಡ್ತಾ ಇದ್ದಾರೆ. ತವಾ ಕಾಯ್ಬೇಕಂತಾನೆ ಇಲ್ಲ ಇದು. ಹೌದಾ? ತವಾ ಫ್ರೈ ಆಗತ್ತಾ ಅದು? ಇದು ಮುಚ್ಚಿದಿರೋ ತಟ್ಟೆ ಅದು ಗ್ಲಾಸಿಂದು ಏನು ಮುಚ್ಚಿರಲಿಲ್ಲ, ಹಂಗೆ ಸುಮ್ಮನೆ ಹಾಕಿ ಚುಳ ಮಾಡೋದಷ್ಟೇ. ಅಲ್ಲ ರೀ, ಇದಕ್ಕೆ ಮುಚ್ಚಿರಿ ಅಂತಿದ್ದೀನಿ ನಾನು. ಸ್ಟೀಮ್ ಥರ ಆಗುತ್ತೆ. ಇಡ್ಲಿದು ಮುಚ್ಚಳ ಕೊಡ್ಲಾ? ಅಂದರೆ ಅದು ತುಂಬ ಕಾದ್ಬಿಡುತ್ತಲ್ಲ. ನಿನಗೆ ಎಷ್ಟು ಬೇಕೋ? ಟೇಸ್ಟ್ ಸಖತ್ತಾಗಿದೆ. ನಾವು ಆ್ಯಕ್ಚುಲಿ 3 ಮಾತ್ರ ಕರ್ಕೊಂಡಿದ್ವಿ, ಬಟ್ ಇದು ಟೇಸ್ಟ್ ತುಂಬ ಟೇಸ್ಟಿಯಾಗಿರೋದಕ್ಕೆ ಅವ್ರ ಪಪ್ಪನಿಗೆ ಹಠ ಹಿಡಿದು ಇನ್ನೂ ಬೇಕು ಅಂಥೇಳಿ ಫ್ರೈ ಮಾಡಿಸ್ಕೊತಾ ಇದ್ದಾರೆ ನೋಡಿ. ಅದು ಪೂರ್ತಿ ಸ್ಟೀಮ್ ಥರ ಅಂದರೆ ಚೆನ್ನಾಗಿ ಫ್ರೈ ಆಗೋಕ್ಕೆ ಇನ್ನೂ ಸ್ವಲ್ಪ ಅದು ಕವರ್ ಏನಾದರೂ ಮಾಡ್ತೀರಾ ಅಂತ ಕೇಳಿದ್ದು ನಾನು. ಹಾಫ್ ಕುಕ್ಡ್. ನಾನೀಗ ಹಾಲು ತೆಗೆದಿಟ್ಟು ನಾವು ಚಹಾ ಮಾಡ್ಕೊತಾ ಇದ್ದೀವಿ. ಸೊ ಇಲ್ಲಿ ಚಿಕನ್ ಫ್ರೈ ಆಗ್ತಾಯಿದೆ. ವಿಹಾನ್ ಚಿಕನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಚಿಕನ್ ರೆಡಿಯಾಗಿದೆ ನೋಡಿ. ತವಾ ಫ್ರೈ. ಮನೆಯೆಲ್ಲ ಘಮ ಘಮ ಅಂತ ಘಾಟ್ ಬರ್ತಾ ಇದೆ. ಟೀ ರೆಡಿಯಾಗಿದೆ. ಹಾಲ ಯಾಕೆ? ಹಾಲು ಚಿಕನ್ ತಿಂತಾನೆ ನೀವು. ಚಾಕೋಸ್ ಬೇಕಲ್ಲ? ಅವ್ನ ಪ್ಲ್ಯಾನ್ ಏನು ಗೊತ್ತೇನ್ರಿ? ನನಗೆ ಗೊತ್ತಾಯಿತು ನೀನು ಯಾವಾಗ ಬಾಕ್ಸ್ ತಂದಿಯೋ ಆವಾಗಲೇ ಗೊತ್ತಾಯ್ತು ನನಗೆ. ಸ್ವಲ್ಪ ಹಾಕ್ಕೋಬೇಕು ಚಾಕೋಸ್, ಸ್ವಲ್ಪನೇ, ಜಾಸ್ತಿ ಬೇಡ. ಸ್ವಲ್ಪ ಅಂದೆ. ಅಲ್ಲೇನೋ ಬಿದ್ದಿದೆ ನೋಡ್ರಿ ಅಲ್ಲಿ. ತೆಗಿರಿ ಅಲ್ಲಿ ಪೈಪ್ ಇರುತ್ತೆ. ಅಲ್ಲೂ ಕೆಳಗೆ, ಅಲ್ಲಿ ಒಳಗೈತೆ ನೋಡ್ರಿ. ತವಕ್ಕೆ ಎಲ್ಲಿ ಇಟ್ಟದು? ಕೆಳಗೆ ಸಾಕಾಗೈತಲ್ಲ. ಅದೊಂದು ಪ್ಲೇಟ್ನಲ್ಲಿ ಹಾಕ್ರಿ. ತಡ್ರಿ ವೆಯ್ಟ್ ತೆಗಿತೀನಿ. ಇದ್ರೊಳಗೆ ಹಾಕ್ರಿ ಚಿಕನ್. ಇದಿಲ್ಲ ಆರ್ಡ್ರ್ ಹಾಕ್ರಿ ನನಗೆ. ಏನು ಸ್ವಲ್ಪ ಹಾಕೋ. ಹ್ಞೂ ಸಾಕು, ತಗೋ. ಸ್ಪೂನ್ ತಗೋ. ಹ್ಞೂ ಅದನ್ನು ಅದರೊಳಗೆ ಸಿಂಕಲ್ಲೇ ಇಟ್ಬಿಡಿ. ಓಹೋ, ಸ್ಪೈಸಿ ಕ್ರಿಸ್ಪಿ ಚಿಕನ್. ಟೀ ತೊಗೊಂಬರ್ರಿ. ವಿಹಾನಿಗೆ ಅದು ಬಟ್ಲದಲ್ಲಿ ಹಾಲು ಹಾಕ್ರಿ. ಸ್ಪೈಸಿ ಬಂದ್ಯಾ? ಓ ಟೀ, ಇನ್ನೊಂದು ಟೀ ತರ್ತೀನಿ ತಗೊಳ್ಳಿ. ಚಾಯ್ ಇವು ನೋಡ್ರಿ, ಇವಂದೇ ಒಂದು ಹೊಸದಿರುತ್ತೆ. ये खाता नहीं टेस्टी ये जरा को छोड़ कर वो स्वीट, ये स्पाइसी. फूकना गरम है. ये खा क्या होता है? पक्या नहीं. पक्या है. अच्छा है. अब तेज खाना ले बच्चे. ಆ ಎಣ್ಣೆಯಲ್ಲಿ ಕರ್ದಿದ್ದಕ್ಕೆ ಮೋಸ್ಟ್ಲಿ ಸ್ಪೈಸಿ ಹೊಡೆದಿತ್ತೇನೋ ಅದು. ಇದು ಮಸ್ತ್ ಖಾರ. ಆಗಿದೆ. ಇದು ಸ್ಮೋಕಿ ಥರ ಇದೆ. ನೀವು ತಗೊಂಡು ಟೇಸ್ಟ್ ನೋಡಿ ಹೇಳ್ರಿ. ಇವನೇನು ಹೆದರ್ತಾನೋ ಮರೆ. ಹೆಂಗಾಗಿದೆ? ನಿಜವಾಗ್ಲೂ ಸಖತ್ತಾಗಿದೆಯಾ? ವೇಟ್, ಐ ವಿಲ್ ಚೆಕ್ ದ ಟೇಸ್ಟ್. ವಿಹಾನ ಸ್ಮೋಕಿ, ಏನು ಸ್ಪೈಸಿ ಇಲ್ಲ ಪಿ, ತಿನ್ನು. ಚೆನ್ನಾಗಿದೆ. ಓ ಖಾರ ಪಿ, ಎಣ್ಣೆಲಿ ಹಾಕಿದ್ದಕ್ಕೆ ಖಾರ ಹೊಡೆದೈತದು. ಇದು ಸುಕ್ಕ ಥರ ಇದೆಯಲ್ಲ, ಅಂದರೆ ಡೀಪ್ ಫ್ರೈ ಆಗಿಲ್ಲ ಇದಲ್ಲ.
ಅಲ್ಲಲ್ಲಿ ಸ್ವಲ್ಪ ಕೋಲ್ಡ್ ಥರ ಅನ್ಸುತ್ತೆ. ಜಾ ಹ್ಯಾಂಡ್ ವಾಶ್ ಕರ್ಬೇಕಾ. ಟೇಸ್ಟ್ ಸಕ್ಕತ್ತಾಗಿದೆ. ಇದ್ರ ಜೊತೆಗೆ ಟೀ ಕಟ್ಟಿ ಹಚ್ಚಿ ದೀಪ ಹಚ್ಚಿ ಅರಬಿ ಓದಿದ್ವಿ. ವಿಹಾನ್ ಈಗ ಟೈಮ್ ಬಂದುಬಿಟ್ಟು 6 ಗಂಟೆ ಆಗಿದೆ. ಒಂದು 6:10 6:15 ತನಕ ಒಂದು 10 ನಿಮಿಷ ಆಡಿ ಬರ್ತೀನಿ ಅಮ್ಮ ನಾನು ಅಲ್ಲಿಯವ್ರ ಮನೆಗೆ ಹೋಗಿ ಅಂತ ಅಂದ ಈ ವಿಹಾನು. ಹಾಗಾಗಿ ನಾನು ಕಳಿಸ್ದೆ. ಈಗ ನಾನು ಒಂದು ಸ್ವಲ್ಪ ಹೊತ್ತು ಹೋಗಿ ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಬರ್ತೀನಿ. ಆಮೇಲೆ ಬಂದ್ಬಿಟ್ಟು ಇದು ತರಕಾರಿ ತಂದಿದ್ದಾರೆ ಇವರು. ತರಕಾರಿ ಎಲ್ಲ ಜೋಡಿಸಿ ತೆಗೆದು ಫ್ರಿಜ್ಜಲ್ಲಿಟ್ಟು ಮತ್ತೆ ನಾನು ಏನು ಅಡುಗೆ ಮಾಡ್ತೀನಿ ನೈಟಿಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಫ್ರೆಂಡ್ ಗಾರ್ಡನ್ ಕ್ಲೀನ್ ಮಾಡ್ತಾವಳೆ, ಆದರೆ ತೋರಿಸಲ್ಲ ನಾನು ಅವಳ. ಮತ್ತೆ ಎದ್ದೋಡೋಗ್ತಾಳೆ. ಹಾಗೆ ಏನು ಮಾಡ್ತಾವಳೆ ಅಂತೇಳಿ ತೋರಿಸಿ ನೋಡ್ರಿ. ಎಲ್ಲ ಕ್ಲೀನ್ ಮಾಡ್ತಾವಳೆ. ಏನು ಟ್ರೈ ಮಾಡ್ತಿದ್ದೀರಿ ಅಷ್ಟು? ಒಲೆ ನೋಡ್ರಿ, ಇಲ್ಲಿ ಇನ್ಸ್ಟಂಟ್ ಒಲೆ ಮಾಡ್ಕೊಂಡಿದ್ದಾಳೆ. ಫಿಕ್ಸ್ಡ್ ಒಲೆ ಅಲ್ಲ ಇದು, ಎಲ್ಲಿ ಬೇಕಲ್ಲಿ ಕ್ಯಾರಿ ಮಾಡ್ಬೋದು. ಹಂಗೆ ಮೇಲಿಂದ ದಬ್ ಅಂತೇಳಿ ಎತ್ತಕ್ಕಿದ್ರೆ ಅದು ಹೋಗತ್ತಪ್ಪ. क्या वो ये आंटी देखे तो बाद अल्डाएंगे क्या बोले है ನಮ್ಮ ಅನ್ನು ನೋಡ್ರಿ ಈ ಭಾಳ ಪುರ್ಸತ್ತಿಂದ ಜಡೆ ಹಾಕ್ಬಿಟ್ಟಿದ್ದಾಳೆ ರೇಷ್ ಅನ್ನುಗೆ. ಮಸ್ತ್ ಆಗೈತೆ ನೋಡ್ರಿ ಜಡೆ. ಇಲ್ಲಿ ಈ ಕಡೆ ತೋರಿಸು. ಬಾರಿ ಬಿಡಮ್ಮ. ಇವ್ರಿಬ್ರದ್ದು ನೋಡ್ರಿ ಆಟ ಸ್ಟಾರ್ಟ್ ಆಗೈತಿ. ನೆನ್ನೆ ಮೊನ್ನೆ ಎಲ್ಲ ಬರೋಕ್ಕಾಗಿಲ್ಲ ಇಲ್ಲಿ. ಡೈಲಿ ಒಂದು 10 ನಿಮಿಷನಾದರೂ ಬಂದು ಹೋಗ್ತೀನಿ. ಏನು ಮಾಡೋಣ, ಆಗಲಿಲ್ಲ ಬರೋಕ್ಕೆ. ಫುಲ್ ಕ್ಲೀನಿಂಗಲ್ಲಿ ತೊಡಗಿಬಿಟ್ಟಿದ್ದಾಳೆ ನನ್ನ ಫ್ರೆಂಡ್ ರೇಷು. ನೋಡ್ರಿ ಕರ್ಬೇವಿನ ಸೊಪ್ಪಿಂದು ಗಿಡ ಎಷ್ಟು ಚೆನ್ನಾಗಿ ಸಾಕೊಂಡಾಳೆ. ಎಷ್ಟು ದೊಡ್ಡದಾಗೈತಿ. ಏನು ಡೈರೆಕ್ಟ್ ದನ ಬಂದು ಇಲ್ಲೇ ಸಗಣಿ ಹಾಕ್ದಂಗೈತೆ. ಬಾರಿ ಬಿಡಮ್ಮ ನೀನು. ಪುದೀನ ನೋಡ್ರಿ ಎಷ್ಟು ಸಕ್ಕದಾಗಿ ಬೆಳೆಸಾಳೆ. ಇನ್ನೂ ಇಲ್ಲೆಲ್ಲ ಟೊಮೆಟೊ ಗಿಡ ಜಾಸ್ತಿ ಇತ್ತು. ಅದು ನೀರು ಹಾಕದೆ ಹೋಗ್ಬಿಟ್ಟಿದೆ ಅದು. ಎಷ್ಟು ಕೆ ಜಿ ಟೊಮೆಟೊ ಸಿಕ್ಕಿದ್ದು ರೇಷ್? ಪಾರಿ ಬಿಡವ. ಕಾಕಡ ಗಿಡ ಹಾಕಿರೆ ಎಲ್ಲಿಗೂ ಓಡಿದ್ರಲ್ಲ ಇವರು. ಅಪ್ಪಿ ಹಂಗೆ ಎತ್ತೆತ್ತು ಒಗಸಿದ್ರೆ ಹೋಗತ್ತಪ್ಪಿ ಅದು ಚರಂಡಿ ಬೀಳ್ತತಿ. ಎಲ್ಲಿಗೂ ಓಡಿದ್ರಲ್ಲ. ಹಾ ಕನಕಾಂಬ್ರ ಬೇರೆ ಐತಿ ಇಲ್ಲಿ. ಕನಕಾಂಬ್ರ ಈಗ ಹೂ ಬಿಡ್ತೈತಲ್ಲ. ಕಾಂಗ್ರೆ ಇವನು ಅನ್ನು ಬಿ ಅಲ್ಲಿಯ ಅಷ್ಟ್ರು ಸೇರ್ಕೊಂಡು ಆಡಾಕತ್ತಾರ ನೋಡ್ರಿ ರಿಮೋಟ್ ಕಾರು. ವಿಯಾನು 6:30 ಆಯಿತು. ಬಾರಪ್ಪಿ ಹೋಮ್ವರ್ಕ್ ಮಾಡು. ನೀವು ಹೋಮ್ವರ್ಕ್ ಮಾಡಿರಿ. ಓಕೆ ವಿಯಾನು ಹೋಮ್ವರ್ಕ್ ಮಾಡ್ತಾನೆ. ಜಲ್ದಿ ಹೋಮ್ವರ್ಕ್ ಮುಗಿದು ನಂದು ಅಡುಗೆ ಪಾತ್ರೆ ಎಲ್ಲ ಜಲ್ದಿ ತೊಳೆದಾದರೆ ಮತ್ತೊಂದು ರೌಂಡ್ ಬಂದು ಹೋಗೋಣಂತೆ. ಏನು ವಿಯಾನ? ರಿಮೋಟ್ ಕಾರನ್ನು ರಿಮೋಟ್ ಯಾರು ತಗೋತಾರೆ? ನಿಮ್ಮ ಅಪ್ಪ ಬರ್ಬೇಕಾ ಮತ್ತೆ? ಸರಿ ತಗೋರಿ ಶೂ ಬರ್ತೀವಿ. ಏನೋ ಟೊಮೆಟೊ ಸಾರಿಗಿನ ಮಾಡ್ತೀನಿ. ಕೋಪ್ರಕ್ ಚಾರು ಅನ್ನ ರೊಟ್ಟಿ ಮಾಡ್ಕೊತೀನಿ. ನೈ वो पहले से लूज है थोड़ा. ಏನು ಸಾರು ಮಾಡಿಯಾ? ಒಲ್ ಬಿಡವ. ದಾಲ್ ಐತೆ ಸ್ವಲ್ಪ. ಟೊಮೆಟೊ ಚಾರು ಮಾಡ್ತೀನಿ. ಸ್ವಲ್ಪ ಐತೆ ದಾಲ್. ತಿಂಡಿಗೆ ಏನಾರು ಮಾಡಿ ಪೂರಿ ಮಾಡ್ಬೇಕಂತವ. ನೆನ್ನೆ ಇವತ್ತು ಎದ್ದಿದ್ದೆ ಲೇಟ್ ಆಯ್ತಾ, ಹಂಗಾಗಿ ಚಪಾತಿ ಮಾಡ್ಕೊಂಡು ಹೋಗಿದ್ದೆ. ಸೊ ನಾಳೆ ಜಲ್ದಿ ಎದ್ದು, ನಾಳೆ ಗುರುವಾರ ಬೇರೆ ಎಲ್ಲ ತಲೆ ಸ್ನಾನ ಪ್ಲಸ್ ಪೂರಿ. ಬೆಳಗ್ಗೆ ತಿಂಡಿ ಪೂರಿ ಗಿರಿ ಮಾಡ್ತೀನಿ. ಸರಿ ಓಡೋನೇನಪ್ಪಿ? ಮತ್ತೆ ಬರೋಣ. ಹಠ ಮಾಡಬಾರ್ದು. ನೆನ್ನೆ ಅದಂಗೆ ಹೋಗ್ಲಿ ಬಿಡು, ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಆಗಲಿ ಅಂತೇಳಿ ಕರ್ಕೊಂಬಂದ್ರೆ 10 ನಿಮಿಷ 1/4 ಗಂಟೆ ಬಿಟ್ಟು ಹೋಗೋಕ್ಕೆ ಮತ್ತೆ ಇವನಿಗೆ ಭಾರಿ ಹಿಂಸೆ. ಬೇಗ ಚಪ್ಪಲ್ ಹಾಕೊಂಡು ಬಾವಿಯಾನ. ನೀನು ಈ ಥರ ಆಟ ಮಾಡಿದ್ರೆ ಇನ್ನೊಂದ್ಸರಿ ಕರ್ಕೊಂಡೇ ಬರಲ್ಲ ನಾನು. ನೆನ್ನೆ ಮೊನ್ನೆ ಎಲ್ಲ ಬಂದಿಲ್ಲ, ನೆನಪೈತಾ? ಬಾ ಜಲ್ದಿ ಬಾ ಪಟ್ಪಟ್ಟ. ನನಗೆ ನೀವು ಹೋಮ್ವರ್ಕ್ ಮಾಡ್ಕೊಳ್ರ ಜಲ್ದಿ. ನಮ್ಮ ವಿಯಾನಿನ 3 ಹೋಮ್ವರ್ಕ್ ಇವತ್ತು, ಜಾಸ್ತಿ ಇಲ್ಲ. ನೋಡೋಣ ಯಾರು ಫಾಸ್ಟಾಗಿ ಮುಗಿಸ್ತೀವಿ. ನಾವು ಮುಗಿದ ತಕ್ಷಣ ನಿಮಗೆ ಫೋನ್ ಮಾಡ್ತೀವಿ. ನಡೆಯಪ್ಪ ಹೋಗೋಣ. ವಿಹಾನ್ ಹೋಮ್ವರ್ಕ್ ಕಂಪ್ಲೀಟ್ ಆಯಿತು. ನಾಳೆ ಟೈಮ್ ಟೇಬಲ್ ಪ್ರಕಾರ ಜೋಡಿಸಿಡ್ತಾ ಇದ್ದಾರೆ. ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ್ದಕ್ಕೆ ವಿಹಾನಿಗೆ ಒಂದು ಗಿಫ್ಟ್ ಬಂದಿದೆ. ಕೋಕೋನಟ್ ಪಂಚ್. ಚಾಕ್ಲೇಟ್ ಇದು.
चिंगम सा करता हूँ खाने द रिच चॉकलेट कोकोनट टॉफ़ी मम्मा का खा करते थे र चिनिया टॉफी नहीं उसमें है उसमें लिखी चिंगम सा खची पिची रहता है तुम्हें क्या खा रहे खोपरा ये भी खोपरा से चुना है मम्मा खा को खा करते ले काट को रख इसमें 1 2 3 4 रहता है इसमें ಸೊ ಇವತ್ತಿನ ಅಡುಗೆ ಬಂದ್ಬಿಟ್ಟು ಸೊಪ್ಪಿನ ಪಲ್ಯ ಮಾಡಿದ್ದೀನಿ ರೈಸ್ ಆಗಿದೆ ನೆನ್ನೆದು ಸ್ವಲ್ಪ ದಾಲ್ ಉಳಿದಿತ್ತು ಅದನ್ನು ಬಿಸಿ ಮಾಡಿದ್ದೀನಿ ಅದಾದಮೇಲೆ ಟೊಮೆಟೊ ಸಾರು ಮಾಡಿದ್ದೀನಿ ಕೋಪ್ರಕ್ ಚಾರು ಅಂತಾರೆ ಸೌತೆಕಾಯಿ ತಂದಿದ್ದಾರೆ ಓನಮ್ಮ ये फूड कलर ಫುಡ್ ಕಲರ್ ಅಲ್ಲಪ್ಪ ಇದು ಅಮೃತಾಂಜನ್ ಪಪ್ಪಂಗೆ ತಲೆನೋವು ಅಂತೇಳಿ ತಂದೈತೆ ಸೊ ನಾಳೆ ತರಕಾರಿ ಪಲಾವ್ ಮಾಡ್ಬೇಕು ತಿಂಡಿಗೆ ಹಂಗಾಗಿ ಬೆಳಗ್ಗೆ ಎದ್ದು ಹೆಚ್ಚಕ್ಕಾಗಲ್ಲ ಅಂತೇಳಿ ತರಕಾರಿನ ಹೆಚ್ಚಿಟ್ಟಿದ್ದೀನಿ अम्मी ಹೇಳಪ್ಪ क्या मामा इसमें कितना है गिनते भी गिनो ಗಿನ್ ಸೊ ಟೈಮ್ ಬಂದ್ಬಿಟ್ಟು 8:30 ಆಗಿದೆ ಊಟ ಮಾಡಿ ಮಲ್ಕೊಟ್ಟೆ ಬೆಳಗ್ಗೆ ಬೇಗ ಎದ್ದೇಳ್ಬೋದು ಯಾಕಂದರೆ ಪಲಾವ್ ಮಾಡಬೇಕು ವ್ಯಾನಿಗೂ ತಲೆಗೆ ಸ್ನಾನ ಮಾಡಿಸ್ಬೇಕು ನಾಳೆ ಗುರುವಾರ ಸೊ ಹಂಗಾಗಿ ಬೇಗ ಊಟ ಮಾಡಿ ಮಲ್ಕೋತೀವಿ ಹೌದೇನಪ್ಪ ಟಾಟಾ ಬಾಯ್ ಬಾಯ್ ಖತಮ್ अम्मी इसमें चॉकलेट हम्स डाल करते कर समझे ನೈ ಪ್ಯಾಕ್ ಕರ್ಕೋದು ಅಲ್ಕೊರತ್ತೆ ये सिल्वर का पेपर में पैक करते हैं इसे ಈಗ ಏನದು ಒಂದು ತಿನ್ಬೇಕಾ ಊಟ ಮಾಡಿದೆ